ಮನೆಯೊಳಗೆ ಮಾರ್ಕೆಟ್ ರೀತಿಯ ಗುಲಾಬ್ ಜಾಮೂನ್ ಬೇಕು ಅಂಥೇಳಿ ಮನಸ್ಸಿನಾಗ ಬರ್ತೈತೆ ರೀ. ಪ್ಯಾಕೆಟನ್ನು ತೊಗೊಂಬಂದಿರಿ, ಆದರೆ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ. ಹೆಂಗೆ ರೀ ಅಂತಂದ್ರೆ 180 ಗ್ರಾಮ್ ಅಷ್ಟು ಐತಿ, ಒಂದು ಪ್ಲೇಟ್ನಾಗ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ 1/4 ಕಪ್ ಅಷ್ಟು ಹಾಲನ್ನ ಸೇರಿಸಿದ್ವಿ. ಅದಾದ ನಂತರ ಬರೀ ಬೆರಳಿಂದ ಕಲಸೋಣ ಫಸ್ಟಿಗೆ. ಆಮೇಲೆ ಏನು ಮಾಡಿರಿ, ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಮಿದ್ದಿದ್ರಿ ಅಂತಂದ್ರೆ ಬರೋಬ್ಬರಿ ಆಗ್ತೈತಿ. ಒಂದು 10 ನಿಮಿಷ ಅಥವಾ ಒಂದು 20 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಕಡೆಯೊಳಗೆ 1 ಕಪ್ ಅಷ್ಟು ಸಕ್ಕರೆ, ಒಂದು 2 ಕಪ್ ಅಷ್ಟು ನೀರನ್ನು ಹಾಕಿರಿ. ಇದನ್ನು ನಾವು ಕರಗಿಸ್ಬೇಕು ರೀ. ಅದಕ್ಕೆ ಒಂದು 2 ಏಲಕ್ಕಿಯನ್ನು ಹಾಕಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರೋಣ. ಸ್ವಲ್ಪ ಅಂಟಂಟು ಅನ್ನಿಸ್ಬೇಕು ಅಲ್ಲಿ ತನಕ ಮಾಡಿ. ಆಮೇಲೆ ಇದೀಗ ನೀವು ಪ್ಲೇಟ್ ಮುಚ್ಚಿಟ್ಟಿದ್ರಲ್ಲ, ತೆಗೆದ ಎಲ್ಲ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊರಿ. ಕೈಯಾಗ ಗುಂಡು 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 ಬಾಲ್ಸನ್ನು ಮಾಡಬೇಕಾಕತ್ರಿ. ಗೊತ್ತಾತ್ರಲ್ಲ, ಈ ಜಾಮೂನ್ ಮಾಡೋಕೆ ಇಷ್ಟಿಷ್ಟ ಇರಲಿ, ಭಾಳ ದೊಡ್ಡ ಮಾಡೋಕೆ ಹೋಗಬೇಡ್ರಿ. ಆಮೇಲೆ ಎಣ್ಣೆ ಒಳಗೆ ಯಾವ ರೀತಿ ಕರಿಬೇಕು ಅಂತಂದ್ರೆ, ಎಣ್ಣೆ ಭಾಳ ಕಾದಿರಬಾರ್ದ್ರಿ, ಹಂಗಂತೇಳಿ ಭಾಳ ತಂಪು ಇರಬಾರ್ದ್ರಿ, ಆ ರೀತಿಯಾಗಿ ಇರಬೇಕು. ಮೀಡಿಯಮ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಕಾದ್ರೆ ಸಾಕ್ರಿ. ನೀವು ಇವನ್ನ ಸಮಾಧಾನಲೆ ಎಣ್ಣೆ ಒಳಗೆ ಕರಿಬೇಕು, ಅಂದ್ರೆ ಅವು ಒಡಿಲಾರ್ದ ಚಂದಂಗಿ ಬರ್ತಾವು. ಆಮೇಲೆ ಇವನ್ನೇನು ಮಾಡಿರಿ, ಒಂದು ಜಾರ್ದಾಗ ಯಾವ್ದ್ರಾಗರೆ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ. ಇನ್ನು ನಾವು ಪಾಕದಾಗ ಸೇರಿಸ್ಬೇಕಲ್ರಿ, ಆದ್ರೆ ಪಾಕ ನೆನಪಿಟ್ಕೋರಿ, 2ದ್ರಾಗ ಒಂದೇ ಬಿಸಿ ಇರಬೇಕು, 2 ಬಿಸಿ ಇರಬಾರ್ದು. ಇಷ್ಟು ಮಾಡಿರಿ ಅಂತಂದ್ರೆ ನೀವು ಭಾಳ ಮಸ್ತಾಗಿರುವಂಥ ಗುಲಾಬ್ ಜಾಮೂನ್ ಮಾಡಿರಿ ಅಂತ ಅರ್ಥ ರೀ.